ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಟಾಪರ್ಸ್ ಟೂಲ್. ವಿದ್ಯಾರ್ಥಿಗಳೇ, ಏಟ್ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ನಂಬರ್ 5 ಸ್ಕ್ವೇರ್ಸ್ ಅಂಡ್ ಸ್ಕ್ವೇರ್ ರೂಟ್ಸ್. ಈ ಚಾಪ್ಟರ್ನ ಇದು 6ನೇ ವಿಡಿಯೋ. ವಿದ್ಯಾರ್ಥಿಗಳೇ, 8th ಸ್ಟ್ಯಾಂಡರ್ಡ್ನ ಎಲ್ಲ ವಿಡಿಯೋಸ್ಗಳು ನಿಮಗೆ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಹೋದರೆ 8th ಮ್ಯಾಥಮೆಟಿಕ್ಸ್ ಅಂತ ಇದೆ, ಅಲ್ಲಿ ಎಲ್ಲ ವಿಡಿಯೋಗಳು ಕ್ರಮವಾಗಿ ಸಿಗುತ್ತೆ. ಈ ಸೆಷನ್ ಅಲ್ಲಿ ನಾವು ಎಕ್ಸರ್ಸೈಸ್ 5.3 ಬರ್ತಕ್ಕಂಥ ಎರಡು ಮೇನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ, 4th ಮೇನ್ ಅನ್ನ ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಇವಾಗ 5th ಮೇನ್ ಮತ್ತು 6th ಮೇನ್ ಅನ್ನ ಡಿಸ್ಕಷನ್ ಮಾಡೋಣ. ದೇ ಆರ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಕ್ವಶನ್ ಅನ್ನ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ನಂಬರ್ಸ್, ಇಲ್ಲಿ ಒಂದು 6 ನಂಬರ್ಸ್ ಕೊಟ್ಟಿದ್ದಾರೆ. ಫೈಂಡ್ ದ ಸ್ಮಾಲೆಸ್ಟ್ ಹೋಲ್ ನಂಬರ್ ಬೈ ವಿಚ್ ಇಟ್ ಶುಡ್ ಬಿ ಮಲ್ಟಿಪ್ಲೈಡ್ ಸೋ ಆಸ್ ಟು ಗೆಟ್ ದಿ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಸೊ ಇಲ್ಲಿ ಕೆಲವೊಂದು ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಕೊಟ್ಟಿದ್ದಾರೆ. ಇವು ಯಾವುದು ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಇವುಗಳಿಗೆ ಒಂದು ಕನಿಷ್ಠ ಸಂಖ್ಯೆಯಿಂದ ಮಲ್ಟಿಪ್ಲೈ ಮಾಡಿದರೆ, ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದರೆ ಇಟ್ ಬಿಕಮ್ಸ್ ಪರ್ಫೆಕ್ಟ್ ಸ್ಕ್ವೇರ್. ಹಾಗಾದ್ರೆ ಆ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅನ್ನೋದು ಫೈಂಡ್ ಔಟ್ ಮಾಡಬೇಕು ಮತ್ತು ಸ್ಮಾಲೆಸ್ಟ್ ನಂಬರ್ ಯಾವುದು ಅನ್ನೋದು ಫೈಂಡ್ ಔಟ್ ಮಾಡಬೇಕು. ಕೊನೆಗೆ ಈ ಬಂದಂತ ಪರ್ಫೆಕ್ಟ್ ಸ್ಕ್ವೇರ್ ಅನ್ನೋದು ಯಾವುದರ ಸ್ಕ್ವೇರ್ ಆಗಿರುತ್ತೆ, ಅಂದ್ರೆ ಅದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು. ವಿದ್ಯಾರ್ಥಿಗಳೇ, ಗೊತ್ತಾಯ್ತಲ್ಲ, 250 ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. ಇದಕ್ಕೆ ಯಾವ ಸ್ಮಾಲೆಸ್ಟ್ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅನ್ನೋದು ಪ್ರಶ್ನೆ. ಓಕೆ ವಿದ್ಯಾರ್ಥಿಗಳೇ, ವೆರಿ ಸಿಂಪಲ್. ಒಂದೊಂದಾಗಿ ಮಾಡೋಣ. ಮೊದಲು ಇವುಗಳನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ನೋಡಿ, 252 ಅನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋದು. 252 ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. ಓಕೆ, ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ ಕೊನೆಗೆ ಎಷ್ಟಿದೆ. 2 ಇದೆ, ಇವನ್ ನಂಬರ್ ಇದೆ. ಸೊ ಸ್ಟಾರ್ಟ್ ವಿತ್ 2. 2 1s 2 2s 4, 1 ಉಳಿತು, 12 ಆಯ್ತು. 2 6s 12. ನೆಕ್ಸ್ಟ್ 2 6s 12, 2 3s 6. ಕೊನೆಗೆ ಆಡ್ ನಂಬರ್ ಮತ್ತೆ 3 ಇದೆ. 6 + 3 9 ಆಗುತ್ತೆ. ಸೊ 3 ಇಂದ ಡಿವೈಡ್ ಆಗುತ್ತೆ. ಸೊ 3 2s 6, 3 1s. ನೆಕ್ಸ್ಟ್ 21 ಬಂದಿದೆ. 3 7s 21. ನೆಕ್ಸ್ಟ್ 7 1s 7. ವಿದ್ಯಾರ್ಥಿಗಳೇ, ನೋಡಿ, ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಹೇಗಿರುತ್ತೆ ಅಂತಂದ್ರೆ, ನಾವು ಈ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಇವೆಲ್ಲವೂ ಏನಾಗಬೇಕು, ಪೇರ್ ವೈಸ್ ಆಗಬೇಕು. ಎಲ್ಲ ನಂಬರು ಡಬಲ್ ಟೈಮ್ ಇರಬೇಕು. ಇಲ್ಲಿ 7 ಅನ್ನೋದು ಓನ್ಲಿ 1 ಟೈಮ್ ಇದೆ. ಓಕೆ, ಅದಕ್ಕೆ 252 ಅನ್ನೋದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಈಗ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಆಯ್ತು. ಇವಾಗ ಈ ನಂಬರು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ಈ ಎಲ್ಲವೂ ಏನ್ ಪ್ರೈಮ್ ಫ್ಯಾಕ್ಟರ್ಸ್ ಇರ್ತವೆ ಇವೆಲ್ಲವೂ ಸಹಿತ ಪರ್ಫೆಕ್ಟ್ ಸ್ಕ್ವೇರ್ಸ್ ಇರಬೇಕು. ಹಾಗಾದ್ರೆ ಇದಕ್ಕೆ 7 ಇನ್ನೊಂದು ಬೇಕು. ಓಕೆ, ಅದಕ್ಕೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗಬೇಕಾದ್ರೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು ಮಕ್ಕಳೇ? 7 ಇಂದ. therefore the smallest number to be multiplied is equal to ಎಷ್ಟು ಮಕ್ಕಳೇ? 7. ಹಾಗಾದ್ರೆ 7 ಇಂದ ಮಲ್ಟಿಪ್ಲೈ ಮಾಡಿ. therefore the number is perfect square number. The number is ಯಾವುದು?
252ಗೆ 7 ಇಂದ ಮಲ್ಟಿಪ್ಲೈ ಮಾಡೋಣ. ಎಷ್ಟಾಗುತ್ತೆ? 7 2 14, 1 ಕ್ಯಾರಿ, 7 5 35, 1 36, 7 2 14, 3 17. ಎಸ್, 1764 ವಿದ್ಯಾರ್ಥಿಗಳೇ, ಇದು ಪರ್ಫೆಕ್ಟ್ ಸ್ಕ್ವೇರ್. ಓಕೆ, ಸೊ ಹಾಗಾದ್ರೆ ಇದರ ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ? 2 ಇಂಟು 3 ಇಂಟು 7. ಇದ್ರ ಸ್ಕ್ವೇರ್ ರೂಟ್ ಕಂಡಿಡಿ ಅಂತ ಹೇಳಿದರೆ, ದೇರ್ ಫೋರ್ ಸ್ಕ್ವೇರ್ ರೂಟ್ ಆಫ್ 1764 ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ? ಪೇರ್ ವೈಸ್ ಒಂದು 2 ಇದೆ, ಒಂದು 3 ಇದೆ, ಒಂದು 7. ಓಕೆ, ಯಾಕೆ 1764 ಅನ್ನೇನು ನಾವು ಎಕ್ಸ್ಟ್ರಾ 7 ಅಂತ ತಗೊಂಡಿದ್ದೀವಿ. ವಿ ಕ್ಯಾನ್ ಎಕ್ಸ್ಪ್ರೆಸ್ ಆಸ್ 2 ಸ್ಕ್ವೇರ್ 3 ಸ್ಕ್ವೇರ್ 7 ಸ್ಕ್ವೇರ್. ಸೊ ಇದರಿಂದ ಒಂದೊಂದು 2 ತಗೊಂಡ್ರೆ 2 ಇಂಟು 3 ಇಂಟು 7, ಸೊ ಇಟ್ ಈಸ್ 40 ವಿದ್ಯಾರ್ಥಿಗಳೇ. ಸೊ 42 ಈಸ್ ದಿ ಸ್ಕ್ವೇರ್ ರೂಟ್ ಆಫ್ 160. ನೆಕ್ಸ್ಟ್ ನೋಡಿ ಮಕ್ಕಳೇ, ಅದೇ ತರ 180 ಇದೆ, ಮಾಡ್ತೀರಾ? 180ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ? ಇದನ್ನ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ. ಎಸ್, ಕೊನೆಗೆ 0 ಇದೆ, ನಾನು ಹೇಳಿದೆ ಕೊನೆಗೆ 0 ಇದ್ರೆ 5 ಇಂದ ಸ್ಟಾರ್ಟ್ ಮಾಡಿ. 5 5 3s 15, 5 6s ಸಾರಿ 5 3s 15 ಆಯ್ತು, 5 6s 30. ನೆಕ್ಸ್ಟ್ 3 ಇಂದ ತಗೊಳ್ಳೋಣ. 3 1s 3, 3 2s 6. ಇನ್ನೊಂದ್ಸಲ 3 ತಗೊಳ್ಳಿ. 3 4s 12, 2 2s 2 1s. ಈಗ ಗ್ರೂಪ್ ಮಾಡಿದ್ರೆ 3 ನ 2 ಆಯ್ತು, 2 ನ 2 ಇದೆ. ಸೊ 5 ಅನ್ನೋದು ಒಂದೇ ಇದೆ. ಸೊ ಅದಕ್ಕೆ 180 ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್, therefore 180 can be expressed as 3 square 2 square into 5. ಅದಕ್ಕೆ 5ಗೆ ಒಂದು 5 ಕಮ್ಮಿ ಇದೆ ಇಲ್ಲಿ ಸ್ಕ್ವೇರ್ ಆಗಬೇಕಾದ್ರೆ. therefore the smallest number equal to ಎಷ್ಟು to be multiplied is 5. therefore the perfect square ನಂಬರ್ ಎಷ್ಟಾಗುತ್ತೆ ಮಕ್ಕಳೇ? ಈ 180ಗೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು. 180 ಇಂಟು 5, ಸೊ 0 0, 5 8 40, 5 1 90. ಇಟ್ ಈಸ್ 900 is the perfect square. ಹಾಗಾದ್ರೆ ಇದು ಯಾವುದರ ಸ್ಕ್ವೇರ್ ರೂಟ್ ಆಗುತ್ತೆ ಹೇಳಿ? ಸ್ಕ್ವೇರ್ ರೂಟ್ ಆಫ್ 9 ಎಷ್ಟಾಗುತ್ತೆ? therefore ಸ್ಕ್ವೇರ್ ರೂಟ್ ಆಫ್ 900 ಅಂದ್ರೆ ಎಷ್ಟಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 900 is, ನಾವು ಪೇರ್ ಮಾಡ್ಕೊಂಡಿದ್ದೀವಿ, ಒಂದು 2 ಒಂದು 3 ಒಂದು ಎಕ್ಸ್ಟ್ರಾ 5 ತಗೊಂಡಿದ್ದಿಲ್ಲ, ಅದು 5 ಆಯಿತು, 5 ಸ್ಕ್ವೇರ್ ಇಷ್ಟು. ಇಟ್ ಈಸ್ 30. ಎಸ್, ಇದರ ಮಕ್ಕಳೇ ನೆಕ್ಸ್ಟ್ ನೋಡಿ 1008. 1008 ಅನ್ನ ತಗೊಳ್ಳಿ. ಇದನ್ನ ನೀವು ಫ್ಯಾಕ್ಟರೈಸ್ ಮಾಡಿ. ಕೊನೆಗೆ 8 ಇದೆ, 2 ಇಂದ ಸ್ಟಾರ್ಟ್ ಮಾಡೋಣ. 2 5s 10, 0 0 ಹಾಗೆ ಇಡಿ. 2 4s 8. ನೆಕ್ಸ್ಟ್ ಮತ್ತೆ 2 ತಗೊಳ್ಳಿ. 2 2s 4, 1 ಉಳಿತು, 10 ಆಯಿತು. 2 5s 10, 2 2s 4. ನೆಕ್ಸ್ಟ್ 2 ತಗೊಳ್ಳಿ. 2 1s 2 2s 4, 2 6s 12. ನೆಕ್ಸ್ಟ್ 2 6s 12, 2 3s. ಎಸ್, ಇವಾಗ 63 ಬಂತು 3 ಇಂದ. 3 2s 3 1s, 3 7s 7 1s. ಓಕೆ ವಿದ್ಯಾರ್ಥಿಗಳಿಗೆ ಗುಂಪು ಮಾಡಿ. ಈಗ
ಪೇರ್ ಮಾಡೋಣ. ಯಾವ್ಯಾವ್ದು ಪೇರ್ ಆಗುತ್ತೆ? ಇದು ಇದು ಇದು. ಸೊ ಇದಕ್ಕೆ ಶಾರ್ಟೇಜ್ ಇರೋದು ಎಷ್ಟು? 7 ಶಾರ್ಟೇಜ್ ಇದೆ. ಓಕೆ, ಅದಕ್ಕೆ 7 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 1008ಗೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. therefore the smallest number required is equal to ಎಷ್ಟು? 7. therefore the perfect square number equal to ಎಷ್ಟು? 1008ಗೆ 7 ಇಂದ ಮಲ್ಟಿಪ್ಲೈ ಮಾಡಿ. 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನತ್ತೆ? 8 7 56, 7 0 0, 7 into 1 7. 7056 is the perfect square. ಆಮೇಲೆ ಇದರ ರೂಟ್ ಎಷ್ಟಾಗುತ್ತೆ ನೋಡಿ ಮಕ್ಕಳೇ? ಇದರ ಸ್ಕ್ವೇರ್ ರೂಟ್ ಬಂದು 7056. ನಿಮ್ಮಲ್ಲಿ ಏನು ಪೇರ್ ಇದೆ ಈಗ ಅದರಲ್ಲಿ ಒಂದೊಂದು ತಗೊಳ್ಳಿ. 2 1, 3 1, 2 2, 3 1, 7 1. ಓಕೆ, 2 into 2 into 3 into 7. ಎಸ್ ಮಕ್ಕಳೇ, ಎಷ್ಟಾಯ್ತು? 84. 2 2s are 4, 4 3s are 12, 12 7s are 84. ಎಸ್, ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, 2028. ಎಸ್, 2028 ಅನ್ನ ಇವಾಗ ನೀವು ಫ್ಯಾಕ್ಟರೈಸ್ ಮಾಡಿ ನೋಡಿ, ಎಲ್ಲಿ ಶಾರ್ಟೇಜ್ ಬರುತ್ತೆ ನೋಡೋಣ. ಓಕೆ, ಎಸ್, ನೋಡಿ ಕೊನೆಗೆ 8 ಇದೆ. 2 ಇಂದ ಶುರು ಮಾಡಿ. 2 1s are 2, 0 0 ಹಾಗೆ ಇಡಿ. 2 10s are 20 ಅನ್ಬೇಕು. 2 1s are 2, 2 4s are 8. ನೆಕ್ಸ್ಟ್ 2 5s are 10. 1ಗೆ ಡಿವೈಡ್ ಆಗಲ್ಲ, 1ಗೆ ಹೋಗಲ್ಲ ಅಂದ್ರೆ 0 ಇಟ್ಕೊಳ್ಳಿ. 14 ಆಯ್ತು. 2 7s are 14. ನೆಕ್ಸ್ಟ್ ಗಮನಿಸಿ, 2 ಇಂದ ಹೋಗಲ್ಲ ಯಾಕಂದ್ರೆ ಕೊನೆ ನಂಬರ್ ಆಡ್ ಇದೆ. ಈಗ 3 ಇಂದ ಟ್ರೈ ಮಾಡಬೇಕಾದ್ರೆ ಆಡ್ ಮಾಡಿ. 5 + 7 ಎಷ್ಟಾಗುತ್ತೆ? 12 ಆಗುತ್ತೆ. 12 ಅನ್ನೋದು 3 ಇಂದ ಡಿವೈಡ್ ಆಗುತ್ತೆ. ಟೇಕ್ 3. 3 1s are 3, 2 ಉಳಿತು 20 ಆಯ್ತು. 3 6 18, 2 ಉಳಿತು 3 9 27. ಎಸ್ ಮಕ್ಕಳೇ, ನೆಕ್ಸ್ಟ್ ನೋಡಿ 169 ಅನ್ನೋದು ಇದು ಪ್ರೈಮ್ ನಂಬರ್ ಅಲ್ಲ, ಇದು 13 ಇಂದ ಡಿವೈಡ್ ಆಗುತ್ತೆ. ಇದು ಪರ್ಫೆಕ್ಟ್ ಸ್ಕ್ವೇರ್ ಆಫ್ 13. ಸೊ ನೇರವಾಗಿ ಈಗ ಇದು 3 ಇಂದ ಡಿವೈಡ್ ಆಗಲ್ಲ, ಯಾಕೆ ಹೇಳಿ? ಇದು 16 ಆಗುತ್ತೆ ಟೋಟಲ್. ಸೊ ನೆಕ್ಸ್ಟ್ ಇಟ್ ಇಸ್ ಡಿವಿಸಿಬಲ್ ಬೈ 13. ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, 13 13s are 13 1s. ಓ ವಿದ್ಯಾರ್ಥಿಗಳೇ, ಈಗ ಪೇರ್ ಯಾವ್ಯಾವ್ದಾಯ್ತು ನೋಡಿ. 2 ಒಂದಾಯ್ತು, 13 ಒಂದಾಯ್ತು. ಸೊ 3 ಹಾಗೆ ಸಿಂಗಲ್ ಉಳಿತು. ಅದಕ್ಕೆ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು? therefore the required smallest number ಅಂತ ಬರಿಬೋದು. the required number ಅಥವಾ smallest number equal to ಎಷ್ಟು? 3. ಈಗ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಪರ್ಫೆಕ್ಟ್ ಸ್ಕ್ವೇರ್ ಎಷ್ಟು ಬರುತ್ತೆ ಅಂತ ನೋಡಬೇಕು. therefore and the perfect square equal to ಯಾವುದು? ಎಷ್ಟು ಕೊಟ್ಟಿದ್ದಾರೆ? 2028ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 2028 ಹೌದಾ? ಎಸ್, 2028ಗೆ ಇಂಟು 3 ಮಾಡಿ, ನಿಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗುತ್ತೆ. ನೋಡಿ, 3 8 24, 2 ಕ್ಯಾರಿ, 3 2 6, 6 2 8, 3 0s are 0, 3 2s are 6, 6084. ಹಾಗಾದ್ರೆ ಇದರ ಸ್ಕ್ವೇರ್ ರೂಟ್ ಎಷ್ಟು ಅಂತ ಕೇಳಿದ್ದಾರೆ. therefore square root of
6084. ನೀವೇನೇನು ಗುಂಪು ಮಾಡಿದ್ದೀರಾ ತಗೊಳ್ಳಿ. ಎಷ್ಟೆಷ್ಟಿದೆ? 2 13 1, ಓಕೆ, 2 1 13 1 ಎಕ್ಸ್ಟ್ರಾ 3 ತಗೊಂಡಿದ್ದಾರೆ. ಸೊ ಇಟ್ಸ್ 2 into 13 into 3. ಸೊ ಎಷ್ಟಾಯ್ತು? 13 6 2 3 6 6 3 18 6 1 7 3 78. Square root of 6024 is 78. ನೆಕ್ಸ್ಟ್ ನೋಡಿ ಮಕ್ಕಳೇ, ಫಿಫ್ತ್ ಒನ್ 1458 ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಎಸ್, ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿ ನೋಡಿ. ಇಲ್ಲಿ 2 ಇಂದ ತಗೊಳ್ಳೋಣ, ಕೊನೆಗೆ 8 ಇದೆ. ಇವನ್ ನಂಬರ್ 2 7s 14, 2 2s 4, 1 ಉಳಿತು, 2 9s 18. ನೆಕ್ಸ್ಟ್ ಕೊನೆಗೆ ನೋಡಿ ಎಷ್ಟಿದೆ ಮಕ್ಕಳೇ? 9 ಇದೆ. 2 ಇಂದ ಡಿವಿಷನ್ ಆಗಲ್ಲ. ಓಕೆ, 729. ಓಕೆ, ಎಷ್ಟಾಯ್ತಿದು? 3 ಇಂದ ಡಿವಿಷನ್ ಆಗುತ್ತೆ. 7 2 9 9 9 18. 18 ಅನ್ನೋದು 3 ಟೇಬಲ್ ಅಲ್ಲಿ ಇದೆ. 3 ಇಂದ ಡಿವಿಷನ್ ಆಗುತ್ತೆ, ಅದಕ್ಕೆ 3 ಅನ್ನ ತಗೊಳ್ಳೋಣ. 3 2s 6, 1 ಉಳಿತು, 3 4s 12, 3 3s 9. ಮತ್ತೆ ಕೂಡಿ ಮತ್ತೆ ಟೋಟಲ್ 9 ಆಗುತ್ತೆ. 4 3 7 7 2 9. 3 ಇಂದ ತಗೊಳ್ಳಿ. 3 8s 24, 3 1s 3. ಎಸ್, 81 is a perfect square. ಸೊ 9 9s ಮಾಡಿ, ಇಲ್ಲಾಂದ್ರೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ತಿರೋದ್ರಿಂದ 3 2s 6, 3 7s 21, 3 9s 27, 3 3s 9, 3 ಬೇರೆ ಯಾವ್ಯಾವ್ದಾಯ್ತು ನೋಡಿ ಮಕ್ಕಳೇ? ಇದು 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 ಸಿಂಗಲ್ ಉಳಿತು ಯಾವುದು? 2. ಅದಕ್ಕೆ ಇದಕ್ಕೊಂದು 2 ಶಾರ್ಟೇಜ್ ಇದೆ. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಸರಿ ಆಗುತ್ತೆ, ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. ಅದಕ್ಕೆ therefore required smallest number equal to ಎಷ್ಟು? 2. ಆಮೇಲೆ ಪರ್ಫೆಕ್ಟ್ ಸ್ಕ್ವೇರ್. therefore ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಎಷ್ಟಾಗುತ್ತೆ? 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಕೊಟ್ಟ ನಂಬರ್ಗೆ ಏನು ಕೊಟ್ಟಿದ್ದಾರೆ? 1458 ಗೆ 2 ಇಂದ ಮಲ್ಟಿಪ್ಲೈ ಮಾಡಿ. 1458 ಇಂಟು 2 ಮಾಡಿದ್ರೆ ಅದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ. 2 8 16, 2 5 10, 1 11, 4 8, 1 9, 1 2916 is the ಪರ್ಫೆಕ್ಟ್ ಸ್ಕ್ವೇರ್. ಹಾಗಾದ್ರೆ ಇದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ವಿದ್ಯಾರ್ಥಿಗಳೇ. therefore 2916 ಇದರ ಸ್ಕ್ವೇರ್ ರೂಟ್ ಅಂದ್ರೆ ಆಯಾ ಗ್ರೂಪ್ ಇಂದ ಒಂದೊಂದು ತಗೊಳ್ಳಿ. ಏನಿದೆ? 3 3 3 3 ಸಲ ಇದೆ, 1 2. 3 into 3 into 3, ಅಲ್ಲಿ ಒಂದೇ 2 ಬಂದಿತ್ತು, ನಾವು ಒಂದು ಎಕ್ಸ್ಟ್ರಾ 2 ಇಂದ ಮಲ್ಟಿಪ್ಲೈ ಮಾಡ್ಕೊಂಡಿದ್ವಿ ಇದಕ್ಕೆ. ಅಂದ್ರೆ ಅಲ್ಲಿರೋದು 2 2 ಅಂತ ಇದರಲ್ಲಿ. ಓಕೆ, ಸೊ ನಾವು ದಿಸ್ ಈಸ್ 27 into 4 into 2. The square root of 2916 is 54. ಎಸ್ ಮಕ್ಕಳೇ, ಇನ್ನೊಂದು ಗಮನಿಸಿ, 768 ಇದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಪರ್ಫೆಕ್ಟ್ ಸ್ಕ್ವೇರ್ ಆಗುತ್ತೆ ಅಂತ. ಎಸ್, ವಿಡಿಯೋ ಪಾಸ್ ಮಾಡಿ ನೀವು ಇದನ್ನ ಟ್ರೈ ಮಾಡಿ ಮಕ್ಕಳೇ. ನೋಡಿ, ಕೊನೆಗೆ 8 ಇದೆ. 2 ಇಂದ ಟ್ರೈ ಮಾಡೋಣ. 2 3s 6, 1 ಉಳಿತು, 2 8s 16, 2 4s 8. ಮತ್ತೆ 2 ಇಂದ ಟ್ರೈ ಮಾಡಿ. 2 1s 2, 2 9s 18, 2 2s 4, 2
9s are 18, 2 6s are 12. Yes. 2 4s are 8, 2 8s are 16. 2 2s are 4, 2 4s are 8. Next, 2 1s are 2, 2 2s are 4. 2 6s are 12. Yes. ಈಗ 2 3s are 6. ಆಮೇಲೆ 3 1s are. Yes. ಏನು ಗೊತ್ತಾಯ್ತು ಮಕ್ಕಳೇ? 2ಗಳು ಎಷ್ಟು ಬಂತು ನೋಡಿ. 2 ಅನ್ನೋದು ಪೇರ್ ಮಾಡ್ತದೆ ಇದೊಂದು 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 ಇದೊಂದು. 3 ಅನ್ನೋದು ಒಂದೇ ಒಂದು ಉಳಿತು. ಅದು ಪೇರ್ ಆಗಬೇಕಾದ್ರೆ ಇದಕ್ಕಿಂತ ಎಕ್ಸ್ಟ್ರಾ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಎಸ್. ಸೊ 7, therefore required smallest number is required smallest number ಎಷ್ಟು 3 and perfect square number is perfect square number. ಮಕ್ಕಳೇ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಈಸ್ 2 ನಾವು ಎಷ್ಟು ಗ್ರೂಪ್ ಆಗಿದೆ 1 2 3 4 ಆಗಿದೆ. ಓಕೆ, ಇದಕ್ಕೆ 4 2s ಬರೀರಿ. 2 ಇಂಟು 2 ಇಂಟು 2 ಇಂಟು 2 ಇಂಟು ಒಂದು 3 ಎಷ್ಟಾಯ್ತು ನೋಡಿ. ಇದು 20 perfect square, sorry, perfect square ಇದಲ್ಲ. ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. ಎಷ್ಟಿದೆ ಅದು 7 68ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು. 7 68ಗೆ 3 ಇಂದ ಮಲ್ಟಿಪ್ಲೈ ಮಾಡಿ. ಎಸ್. 3 ಎಂಟ್ಲೆ 24, 3 6 18, 19 20, 3 7 21, 1 2 23. 2304 is the square, perfect square number. ಎಸ್ ವಿದ್ಯಾರ್ಥಿಗಳೇ, ಹಾಗಾದ್ರೆ ಇದರ ಸ್ಕ್ವೇರ್ ರೂಟ್ ಅನ್ನ ಫೈಂಡ್ ಔಟ್ ಮಾಡಬೇಕೀಗ. therefore square root of 2304 is ಓಕೆ. 2ಗಳು ಎಷ್ಟು ಬಂದಿತ್ತು ಗ್ರೂಪ್ಸು, ಪೇರ್ ಎಷ್ಟು 4 ಪೇರ್ ಬಂದಿತ್ತು. ಇನ್ನೊಂದು ಎಕ್ಸ್ಟ್ರಾ 3 ತಗೊಂಡ್ರೆ ಇನ್ನೊಂದು 3 ಪೇರ್ ಆಗ್ತಿತ್ತು. ಇಷ್ಟು ಎಷ್ಟಾಯ್ತು? ಸರಿ 1 3 4. ಎಸ್, 2 4 ಇದಾವೆ. ಓಕೆ, ಇನ್ನೊಂದು 2 ತಗೊಳ್ಳಿ. ಓಕೆ, ಎಷ್ಟಾಯ್ತು? 8 2s are 16, 16 3s are 48. Square root of 32304 is 48. ಎಸ್ ಮಕ್ಕಳೇ, ಮುಂದಿನ ಸೆಷನ್ ಅಲ್ಲಿ ನಾವು ಇದೇ ಎಕ್ಸರ್ಸೈಸ್ ಇಂದ 6th ಮೇನ್ ಅನ್ನ ಸಾಲ್ವ್ ಮಾಡೋಣ. ಸೊ ಟೇಕ್ ಕೇರ್, ಕೀಪ್ ವಾಚಿಂಗ್.